ರೇಣಿ 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 ನಿಂಗೊಂದು ವಿಚಾರ ಗೊತ್ತಾಗೈತೇನ? ಯಾವ ವಿಚಾರ ರೀ? ನನಗೇನು ಗೊತ್ತಿಲ್ಲ ಬಿಡ್ರಿ. ಅದಲ್ಲೇ ನಮ್ಮ ಮಗಳನ್ನ ಕೊಟ್ಟು ಕಳ್ಕೊಂಡ್ವಲ್ಲ ಅವ್ರ ಮನೆಗೆ, ಅವ್ರ ಮನೆ ಸುದ್ದಿ. ಅವ್ರ ಹೆಸರೇ ಎತ್ತಕ್ಕೆ ಹೋಗ್ಬಿಡ್ರಿ. ನನಗೆ ಅವ್ರ ಸುದ್ದಿ ಸುಖಾಲಿ ಏನೂ ಬೇಡ. ಹೆಂಗಾರೆ ಹಾಕೊಂಡು ಬಿಡ್ಬೇಕು. ನಮ್ಮ ಮಗಳ ಇಲ್ಲ ಅಂದ್ಮ್ಯಾಗ ಅವ್ರ ಮನೆ ಸುದ್ದಿ ತೊಗೊಂಡು ನಾವು ಏನು ಬೆಂಕಿ ಹಚ್ಬೇಕಾಗೈತಿ? ಎತ್ತಕ್ಕೆ ಹೋಗ್ಬಿಡ್ರಿ ನನಗೆ. ಅಯ್ಯೋ ಹಂಗಲ್ಲಲ್ಲಿ, ನನಗೇನು ಬೇಕಾಗಿಲ್ಲ. ಆದ್ರೆ ಅವ್ರ ಮನ್ಯಾಗ ಮೊನ್ನೆ ಮತ್ತೆ ಒಂದು ಹುಡುಗಿನ ಮದುವೆ ಮಾಡ್ಕೊಂಬಂದಾರಂತಲೇ. ಇವ್ರೇನು ಇದೇ ಕಾಯ್ಕ ಮಾಡ್ತಿದ್ದಂಗೆ ಅದ ಏನು? ಅಲ್ಲ, ಒಳ ಅವ್ರ ಮನೆಗೆ ಮದುವೆ ಮಾಡ್ಕೊಳ್ಳೋದು, ಅವ್ರನ್ನ ಸಾಯಿಸೋದು. ಅಲ್ಲ, ಯಾವ ಸಾಯ್ತವೋ ಏನು ಇವರೇ ಸಾಯಿಸ್ತಾರೋ ಏನೋ ಗೊತ್ತಿಲ್ಲ. ಅಲ್ಲ, ನನಗೆ ಯಾಕೆ ಇದು ಹಿಂಗೆ ವಿಚಾರ ನೋಡಿದ್ರೆ ನನ್ನ ಮಗಳನ್ನೆಲ್ಲರೂ ಕೊಂದು ಮತ್ತೆ ಮದುವೆ ಮಾಡ್ಕೊಂಡ್ರೆ ಅಲ್ಲ ಏನು ಒಂದೊಂದನ್ನು ತಿಳಿವತ್ತು. ವರದಕ್ಷಿಣೆ ಕೇಳ್ತಾರಂದ್ರೆ ವರದಕ್ಷಿಣೆ ಕೇಳಂಗಿಲ್ಲ. ವರದಕ್ಷಿಣೆ ಆಸೆಗೆ ಏನಾರ ಕೊಂದಾರ ನಾನು ಹಂಗಪ್ಪ ಅನ್ನೋಕ್ಕೂ ಇಲ್ಲ. ಈಗ ಈ ಬಡವ್ರ ಮನೆ ಹೆಣ್ಮಕ್ಳು ತರ್ತಾರೆ, ತಾವ ಮಾಡ್ಕೊಂಡು ಹೋಗ್ತಾರೆ. ಏನು ಒಂದು ಲೆಕ್ಕ ಹರಿವಲ್ತು. ಯಾಕೆ ನನ್ನ ಮಗಳು ನಿಜವಾಗ ಕಾಲು ಜಾರಿ ಬಿದ್ದಾಳು, ಏನೋ ಇವರೇ ಏನೋ ಮಾಡ್ಯಾರು, ಏನೈತೆ ಗೊತ್ತಿಲ್ಲ ಅಲ್ಲಿ. ಯಾಕೆ ಏನೋ ನನಗೆ ಯಾಕೆ ಒಂಥರ ಹೊಟ್ಟೆಗೆ ಸಂಕಟನೇ ಇದ್ದಿತ್ತು ನೋಡಿ ನನಗೆ. ನಿಮಗೆ ಇವತ್ತು ಅನ್ಸಾತೈತಿ. ನನಗೆ ಅವತ್ತ ನನ್ನ ಮಗಳು ಕಾಲು ಜಾರಿ ಬಾವೆ ಬಿದ್ದ ಅಂದಾಗಲಿಂದ ಶುರುವಾಗೈತಿ. ಇನ್ನು ಹೇಳಿದ್ರೆ ನೀವು ನಂಬಂಗಿಲ್ಲ. ಅವ್ರು ಯಾಕೆ ಮಾಡ್ತಾರೆ? ಬಡವ್ರ ಮನೆಯಿಂದ ತೊಗೊಂಡು ಮದುವೆ ಮಾಡ್ಕೊಂಡ್ರೆ ವರದಕ್ಷಿಣೆ ಇಲ್ಲ, ಏನು ಆಸೆ ಐತೇನೋ ಅವ್ರಿಗೆ ಎದಕ್ಕೆ ಸಲ ಹಂಗೆ ಮಾಡ್ತಾರ ಅಂತಂದು. ಆದ್ರೆ ಏನೋ ಒಂದು ಐತ್ರಿ ಅವ್ರ ಮನೆಯ ರಹಸ್ಯ. ಎದಕ್ಕೆ ಹಂಗೆ ಮದುವೆ ಮಾಡ್ಕೊಂಡು ಹೆಣ್ಮಕ್ಳನ್ನ ಕೊಲ್ಲಕತ್ತಾರ ಗೊತ್ತಿಲ್ಲ. ಅಲ್ಲಲ್ಲಿ ಈಗ ಇನ್ನೂ ಒಂದು ಯಾವ್ದಾಗ ಹುಡುಗಿನ ಮದುವೆ ಮಾಡ್ಕೊಂಬಂದ್ರಂತ, ಅದು ಪೂರ ಬಡವ್ರ ಮನೆಯಾಗ ಅಂತ. ಈಗ ಹೆಂಗೆ ನಮ್ಮ ಮಗಳನ್ನ ಬಡವ್ರ ಮನೆಯಾಗಿಂದ ತೊಗೊಂಡು ಊಟ ಬಿಟ್ಟ ಮ್ಯಾಗ ಕರ್ಕೊಂಡು ತಾಳಿ ಕಟ್ಸ್ಕೊಂಡ್ರಲ್ಲ, ಹಂಗೆ ಮಾಡ್ಯಾರಂತಲಿ. ಎಲ್ಲಿ ಹುಡುಗಿಗೂ ಏನಾರು ಮಾಡಿಗಿಡ್ತಾರೆ ಏನೋ, ನನಗೆ ಏನು ಮಾಡ್ಬೇಕು ತಿಳಿಯವಲ್ತು. ಏನೋ ನನಗೆ ಅನುಮಾನ ಐತೆ ನೋಡ್ಲಿ ಅವ್ರ ಮೇಲೆ. ಹೌದ್ರಿ, ಇವ್ರದ್ದು ಇದನ್ನು ಹೆಂಗೆ ಬೈಲ್ ಮಾಡೋದು? ಹೆಂಗೆ? ನಮ್ಮ ಕೈಯಾಗ ರೊಕ್ಕಿಲ್ಲ, ಒಂದಯ್ಯ ಪೈಸ. ಏನಾರ ಮುಂದರ್ದು ಮಾಡೇ ಹೋಗ್ತಾನೆ ಪೊಲೀಸು ಕಂಪ್ಲೇಂಟ್ ಅದಿದಂದ್ರೆ ನಮ್ಮ ಕೈಲೆಲ್ಲ ಆಗತ್ರಿ. ಏನು ಮಾಡ್ಬೇಕು? ನಮಗೂ ಮಗಳ ಮ್ಯಾಗ ಆಗಲಿ. ಈಗಾಗಲೇ ಮಗಳದು ಮೊದಲ ಮಾಡ್ಬೇಕೈತಿ ವಿಚಾರ. ನನ್ನ ಮಗಳು ಹೆಣ ಇದ್ದಾಗನ ಈಗಂತೂ ಮಾಡೋಕ್ಕಾಗಲ್ಲ. ಈಗ ನಾವೇನಾರು ಹಿಂಗೈತೆ ಅಂತ ಅನುಮಾನ ಮಾಡಿ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಮೊದಲೇ ರೊಕ್ಕಿದ್ದವರು ನಮಗೇನಾರು ಮಾಡ್ತಾರೆ ನೋಡೋಣ. ದೇವ್ರನ್ನ ತದಾನ. ದೇವರು ಪಾಪ ಕೂಡ ತುಂಬವರೆಗೂ ಸುಮ್ಮನೆ ಇರ್ತಾನೆ. ತುಂಬಿದ್ಮೇಲೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಕಾದು ನೋಡ್ಬೇಕಷ್ಟೇ. ಹೌದು, ನೀ ಹೇಳಿದ ಕರೆ. ಹೊಟ್ಟೆನ ಸಿಟ್ಟು ರಟ್ಟೆಗಿಲ್ಲ ಅನ್ನಂಗೆ ನಮ್ಮ ಬಡವ್ರ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಆ ದೇವ್ರನ್ನ ಹತ್ತಿದ್ನಂದ್ರೆ ಅದನ್ನ ಏನನ್ನ ಸತ್ಯ ಹೊರ ಬೀಳಿಸ್ತಾನೆ, ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಭಾಗ್ಯ, ನೀನು ಅದೇನೇ LIC ಪಾಲಿಸಿದೆ ಅಂತ ಹೇಳಿದ್ದಲ್ಲ, ಅದನ್ನು ಏನಾದರೂ ಇವತ್ತು ಪಾಲಿಸಿ ಗಿಲ್ಸಿ ಅಂತಂದು ಮಾತಾಡಿದ್ರೆ ಅಥವಾ ಇವತ್ತಾಗಲಿ ನಾಳೆ ಆಗಲಿ ಮಾಡ್ಸೋದ್ರ ಬಗ್ಗೆ ಮಾತಾಡಿದ್ರೆ ನೀನು ಒಲ್ಲೆ ಫಸ್ಟ್ ಬೇಡ ಅಂತ ನಾನು ಮಾಡ್ಸೋದ ಬೇಡ ಅಂತ ನೋಡೋಣ ಅವ್ರ ಮುಖದಾಗ ರಿಯಾಕ್ಷನ್ ಹೆಂಗಿರುತ್ತೆ. ಅದ್ರ ಮೇಗ ಏನಾದರೂ ನನಗೆ ಕ್ಲೂ ಸಿಕ್ಕರು ಸಿಗೋದು. ನನಗೆ ಯಾಕೋ ಏನೋ ವಿಚಾರ ಇದ್ರೊಳಗೆ ಐತೆ ಅನ್ಸತ್ತೈತಿ. ನೀ ಅಷ್ಟೊಂದು ಅಂದು ಆಮೇಲೆ ಅವ್ರು ಭಾಳ ಫೋರ್ಸ್ ಮಾಡಿ ಇಲ್ಲ ಸಿಟ್ಟಿಗೆದ್ದು ಇದನ್ನು ಮಾಡಿದ್ಮೇಲೆ ಲಾಸ್ಟಿಗೆ ಹ್ಞೂ ಅನ್ನು ಅದು ಮತ್ತೆ ಮುಂದೆ ಆಮೇಲೆ ಏನಂತ ಹೇಳ್ತೀನಿ. ನಾನು ಒಂಚೂರು ಈ ಬಾವಿ ಕಡೆ ಹೋಗ್ಬರ್ತೀನಿ. ಯಾರು ಈ ಕಡೆ ಬಂದರೆ ಸ್ವಲ್ಪ ನನಗೊಂಚೂರು ಏನಾರ ಜೋರು ಬಾಯಿ ಮಾಡಾಗಲಿ ಇಲ್ಲ ನಾನು ಕರ್ದಂಗೆ ಮಾಡಿ ಏನೋ ನೋವು ಮಾಡಿ ನನಗೊಂದು ಸ್ವಲ್ಪ ಕ್ಲೂ ಕೊಡು. ಆಯ್ತು ರೀ ಮೇಡಮ್, ನನಗೂ ಅದೇ ಅನುಮಾನ ಇತ್ತು. ನೀವು ಕರೆಕ್ಟ್ ಅದನ್ನೇ ಅಂದ್ರೆ ನೋಡ್ರಿ. ಸರಿ, ನಾನು ಬಾವಿ ಕಡೆ ಹೋಗ್ತೀನಿ. ಅಲ್ಲ, ಕಾಲು ಜಾರಿ ಬಿದ್ಲು ಅಂತ ಹೇಳಿದರು. ಕಾಲು ಜಾರಿ ಬೀಳೋಕ್ಕೆ ಚಾನ್ಸೇ ಇಲ್ಲಲ್ಲ. ಯಾವ ಹೆಂಗಲ್ಲಾಗೂ ನನಗೆ ಇದ್ರೊಳಗೆ ಕಾಲು ಜಾರಿ ಬಿದ್ದಿದ್ದು ಅನ್ಸಾನೆ ಹೊಲ್ತು. ಮಣ್ಣು ಐತಿ, ಅದು ಬೇಕಾದಂಗೆ ಗಟ್ಟಿಬಿಟ್ಟೈತಿ. ಆಮೇಲೆ ಪಾಚು ಏನೂ ಬಂದಿಲ್ಲ, ಮೇಲೆ ಕಟ್ಟಿ ಮೇಗೂ ಬಂದಿಲ್ಲ. ಕಾಲು ಜಾರಕ್ಕೆ ಹೆಂಗೆ ಚಾನ್ಸ್ ಇರುತ್ತೆ? ಅಷ್ಟಕ್ಕೂ ಮ್ಯಾಲೆ ಹತ್ತಿ ಯಾರಾದ್ರೂ ಹಗ್ಗ ಇದು ಮಾಡಕ್ಕೆ ಹೋಗ್ತಾರ? ಒಂದು ವೇಳೆ ಮಾಡಿಲ್ಲ ಅಂತಲೂ ಇಟ್ಕೊಳ್ಳೋಣ. ಕಾಲು ಜಾರುವಂಥದ್ದು ಏನೂ ಇಲ್ಲ. ಆಮೇಲೆ ಸಣ್ಣದೈತಿ ಪ್ಲೇಸು, ಹೆಂಗೆ ಅನ್ನಂಗಿಲ್ಲ, ಬೇಕಾದಂಗೆ ನಿಂದಿರ್ಬೋದು ಅದ್ರ ಮೇಲೆ. ಇಲ್ಲ, ಕಾಲು ಜಾರಕ್ಕೆ ಚಾನ್ಸ್ ಇಲ್ಲ. ಬಗ್ಗಿ ಬಿದ್ದಾಳ ಅಂದ್ರೂ ಬಗ್ಗಿ ಬೀಳೋಷ್ಟು ಸಣ್ಣದೇನಿಲ್ಲ. ಇದು ಒಂದು ಎದೆ ಉದ್ದಕ್ಕೆ ಐತಿ. ಅಂಥದ್ದು ಎದೆ ಉದ್ದಕ್ಕಿದ್ರೆ ಹೆಂಗೆ ಸಾಧ್ಯ ಬೀಳಕ್ಕೆ? ಇನ್ನು ಹೊಟ್ಟೆ ಕಾಲಂತಲ್ಲೇ ಮೊಣಕಾಲ್ತಕ್ಕ ಇದ್ರೆ ಏನೋ ಬಗ್ಗ ಮುಂದೆ ಜಾರಿ ಅಕಸ್ಮಿಕ್ ಏನೋ ಬಿದ್ದಿರ್ಬೋದು ಅನಿಸುತ್ತೆ. ಇಲ್ಲ ಇದ್ರಾಗ ನಾ ಅನ್ಕೊಂಡಂಗೆ ಐತಿ. ಅಲ್ಲಲ್ಲಿ ಇದೇನದು ಅವ್ರ ತಂಗಿನ ಒಕ್ಕರ್ಸ್ಕೊಂಡ್ಬಿಟ್ಟಲ್ಲಿ ಬಂದು ಏನು ಮಾಡೋದೀಗ? ಅಯ್ಯಪ್ಪ, ಆಕೆ ಏನು ಬಾಧಿಸಿರ್ತಾಳ ಹಿಂಗೆ ಬಂದು ಒಂದು ಸ್ವಲ್ಪ ದಿವಸ ಮದುವೆ ಹೊಸ್ತಾಗಿ ಇರ್ತಾರಲ್ಲ, ಹಂಗೆ ಆಕೆ ಒಂದು ವಾರ ಇದ್ದಾಳ ಆಟ, ಆಮೇಲೆ ಹೊಕ್ಕಳಲ್ಲ. ಯಾಕಷ್ಟು ಚಿಂತೆ ಮಾಡ್ತಿ? ಹಂಗಲ್ಲೂ ಪಾಲಿಸಿ ಮಾಡಿಸ್ಬೇಕಲ್ಲ ಜಲ್ದಿ, ಅದಕ್ಕೆ ಹೇಳಕತ್ತೀನಿ. ಮಾಡಿಸ್ರಿ, ಅದಕ್ಕೇನಂತೆ? ಆಕೆ ಇರೋದಕ್ಕೂ ನೀವು ಪಾಲಿಸಿ ಮಾಡೋದಕ್ಕೂ ಏನಿದು? ಮಾಡಿಸ್ರಿ. ಅದು ಯಾವತ್ತು ನೋಡಿ ಕರೆಸ್ರಿ. ಹೌದು ಬಿಡು, ನಾವೇನು ಕೆಟ್ಟದಂತ ಅಲ್ಲಲ್ಲ, ಒಳ್ಳೇದ ಮಾಡತ್ತೀವಿ. ಯಾಕೆ ತಲೆ ಕೆಸ್ಕೋಬೇಕು? ಕರಿ ನೀನು ಸೊಸಿ. ಭಾಗ್ಯ, ಸೊಸಿ ಭಾಗ್ಯ, ಒಂಚೂರು ಬಾವ ಇಲ್ಲಿ. ಮಾವು ಕರೆಕ್ತಾನ ಏನ್ರಿ ಮಾವರ? ಏನಿಲ್ವಾ, ಅದು LIC ಪಾಲಿಸಿ ಮಾಡೋದು ಅಂತ ಅಂದಿದ್ನಲ್ಲ, ಅದು ಬರ್ತಾನೆ ಇನ್ನೂ ಸ್ವಲ್ಪ ಹೊತ್ತಿಗೆ. ಅದಕ್ಕೆ ಹೇಳಕ್ಕೆ ಅದೊಂಚೂರು ಪಾಲಿಸಿಗೆ ಒಟ್ಟು ಸಹಿ ಹಾಕ್ಬಿಡವ.
ಅಲ್ರಿ ಮಾವರ ಸುಮ್ಮನೆ ಯಾಕೆ ರೊಕ್ಕ ಅದು ಕಟ್ಟಿ ಅವ್ರ ಹೆಣಕ್ಕೆ ಬ್ಯಾಂಕಿಗೆ ಬಡ್ಡಿ ಬೆಳ್ಯಾಕ ಅವ್ರು ತಿಂದು ಗಂಟು ಮಾಡ್ಕೊಳಕ್ ನಾವ್ ಯಾಕೆ ರೊಕ್ಕ ದುಡ್ಡು ಅವ್ರಿಗೆ ಬಡಿಬೇಕ್ರಿ? ಬ್ಯಾಡ್ರಿ ಮಾವರ ಎದಕ್ಕೆ ಕಟ್ಟದಿವೆಲ್ಲ ತಲೆ ಕೆಸ್ಕೋದು ಇದ್ರ ಇಲ್ಲೇ ಮನೆಗೆ ಇರ್ತ ಅಷ್ಟಕ್ಕೂ ನೀವು ರೊಕ್ಕ ಏನಾರು ಉಳಿಸ್ಬೇಕು ಅನ್ನಂಗಿತ್ತಂದ್ರ ಈ ಬಂಗಾರ ರೇಟ್ ಕಂಡಂಗ ಐತ್ರಿ. ಅದೇ ರೊಕ್ಕ ಬಂಗಾರ ತಗೊಂಡ್ರಂತೂ ಇನ್ನೂ ಉತ್ತಮ ನೋಡ್ರಿ. ಇವರಿಗೆ ಬಡ್ಡಿ ಬೆಳ್ಯಾಕ ಬಿಡೋಕ್ಕಿಂತ ಮನ್ಯಾಗ ಒಂದು ಆಸ್ತಿ ಆಗುತ್ತೆ ಅದು ಒಂದು ಅದ ರೊಕ್ಕದಾಗ. ಈ ಬ್ಯಾಡ್ರಿ ಯಾ LIC ಪಾಲಿಸಿ ಇವೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ರಿ ಮಾವರ, ಬ್ಯಾಡ್ರಿ. ಹಂಗಲ್ವಾ ನಾಳೆ ನಿನಗೆ ನಿನ್ನ ಮಕ್ಕಳಿಗೆ ಉತ್ತಮ ಎಲ್ಲದು ಒಳ್ಳೇದಾಗತ್ತ, ನಿನ್ನ ಗಂಡಗ ಅದು ಆಮೇಲೆ ಏನೋ ಓದ್ತೀನಿ ಪಾತೀನಿ ಅಂತ ಎಲ್ಲದಕ್ಕೂ ಅನುಕೂಲ ಆಗತ್ತಲ್ವಾ? ಅದಕ್ಕೆ ನಿಮ್ಮ ಮಾವ ಹಂಗೆ ಅನ್ನಕತ್ತಾನ. ಏನು ಒಳ್ಳೇದಾಗತ್ರಿ ಅತ್ತೀರ? ಅಯ್ಯೋ ಬ್ಯಾಡ್ರಿ, ಅವು ಯಾವಾಗ ಅದು ಆರಾಮಿಲ್ಲ ಪರಾಮಿಲ್ಲ ಜಡ್ಡು ಪಡ್ಡು ಬಂದ್ರ ಅಂತಂದು ಹೇಳ್ತಾರ್ರಿ, ಅದಕ್ಕೆ 108 ಕಡೆ ಅಡ್ಡಾಡ್ಬೇಕ್ರಿ. ನಮಗೆ ಗೊತ್ತಿ ಸರಿ ಅದು ಕೈಯಾಗ ಬರೋದೇ ಇಲ್ಲ. ಆಮೇಲೆ ಈಗ ನಾವು ರೊಕ್ಕ ತಿಂಗಳ ಕಟ್ಟಿಸ್ಕೊಂಡು ಬಿಡ್ತಾರೆ, ಕರೆಕ್ಟ್ ಗಂಟೆ ಹೊಡೆದಂಗೆ ತಿಂಗಳು ಕರೆಕ್ಟ್ ಕಟ್ಟಿಸ್ಕೊಂತಾರೆ. ಅವ್ರು ನಮ್ಮ ಕೈಯಾಗ ಕೊಡೋದು ಮಾತ್ರ 108 ರೂಲ್ಸ್ ಅಂತ, ಹಂಗಾತು ಹಿಂಗಾತು ಅಂತಾರೆ. ಅಕಸ್ಮಿಕ ಏನಾದರೂ ಸಹಾಯ ಮುಂದೆ ಹೆಚ್ಚು ಕಮ್ಮಿ ಆತಂದ್ರೆ ಇಲ್ಲ ಇದು ಸುಸೈಡು ನಾವು ಕೊಡಂಗಿಲ್ಲ ಅಂತಾರೆ. ಆಮೇಲೆ ಅವು ನಾವೇನು ಕಷ್ಟಪಟ್ಟು ದುಡೋದು ರೊಕ್ಕ ಎಲ್ಲ ನುಂಗಿ ನೀರು ಕುಡಿತಾರೆ ನೋಡಿದ್ರೇನು. ಮತ್ತೆ ಅಲ್ರಿ ಸೂಸೈಡ್ ಮಾಡ್ಕೊಳ್ಳಿ ಅಥವಾ ಅಂದ್ರೆ ಕರೆ ಅಂದ್ರೆ ಸಾಯ್ಲಿ, ಆರಾಮಿಲ್ಲ ಅಂದ್ರೆ ಸಾಯ್ಲಿ, ಆಕ್ಸಿಡೆಂಟ್ ಆಗಿ ಸಾಯ್ಲ್ರಿ. ಅವ್ರು ರೊಕ್ಕ ಅವ್ರು ಕಟ್ಟಿಸ್ಕೊಂಡಿರ್ತಾರಲ್ರಿ, ಅದು ರೊಕ್ಕ ಅವರು ಕಟ್ಟಿದ ಪ್ರಕಾರ ವಾಪಸ್ ಕೊಡ್ಬೇಕಿಲ್ರಿ. ಇವ್ರು ಕಟ್ಟಾರ ಬಿಡೋ ಅಂತಂದು ಯಾರು ನಾಮಿನಿ ಅದಾರ ಅವ್ರಿಗೆ ಕೊಡ್ಬೇಕಿಲ್ಲ. ಹಂಗಿಲ್ರಿ, ಇದು ಸುಸೈಡ್ ಐತಿ, ಇದು ಕೊಲೆ ಆಗೈತಿ, ಇದಕ್ಕೆ ನಾವು ಕೊಡಕ್ಕೆ ಬರಂಗಿಲ್ಲ ಅಂತಂದು ನುಂಗಿ ನೀರು ಕೊಡ್ಬಿಡ್ತಾರೆ. ಆಮೇಲೆ ಎಷ್ಟು ಕಷ್ಟಪಟ್ಟದೆಲ್ಲ ಹೊಳೆ ಮುಂಚೆ ಅಂತ ಹೋದಂಗಾಗತ್ತೆ ರೊಕ್ಕ. ಬ್ಯಾಡ್ರಿ ಇವೆಲ್ಲ ಬೇಡ ಬಿಡ್ರಿ ಮಾವರ, ಯಾಕೆ ಸುಮ್ಮ ತಲೆ ಕೆಸ್ಕೊಂತೀರಿ? ಇದ್ರ ಮನೆಯವ್ರ ರೊಕ್ಕ ಇರ್ತಾವೆ. ಇಲ್ಲ ನೀವು ಇಲ್ಲ ನಿಮ್ಮ ರೊಕ್ಕ ಅದು ಬೆಳಿಬೇಕಂದ್ರೆ ಇಲ್ಲಿ ಯಾರ್ಯಾರು ಊರಾಗ ಬಡ್ಡಿ ಕೊಟ್ಬಿಡ್ರಿ. ಅಂದ್ರೆ ರೀ ಮಾವರ ಕೈಯಾಗ ಬಡ್ಡಿನೂ ಬರುತ್ತೆ, ತಿಂಗಳ ರೊಕ್ಕ ಇರುತ್ತೆ, ನಮ್ಗೆ ಆಪತ್ತಿ ಖರ್ಚಿಗೂ ಆಗತ್ತೆ ರೀ ಮಾವರ. ಸುಮ್ಮನೆ ಇವೆಲ್ಲ ಬೇಡ ಬಿಡ್ರಿ. ಅದು ಹಂಗಲ್ಲ, ಅದೇನ ಬಡ್ಡಿ ಬಂದು ಇಷ್ಟಿಷ್ಟು ವರ್ಷ ಆದ್ಮೇಲೆ ವಾಪಸ್ ಬರಂಗ್ ಮಾಡ್ತಾರಂತ. ಆಮೇಲೆ ನಿನಗೆ ಬರುತ್ತಲ್ಲ, ನಿನಗೆ ಹೆಲ್ಪ್ ಆಗುತ್ತೆ. ಅಪ್ಪ ಎಷ್ಟು ತಿಂದಾರ ನನಗೆ ನಿನ್ನ ಸಲುವಾಗಿ ಒಳ್ಳೆ ಮಾಡಾಕ್ತಾರ. ಎದಕ್ಕೆ ಹಿಂಗೆ ಅಡ್ಡಾಗ್ತೀನಿ ನೀನು? ಅಯ್ಯೋ ನಿಮ್ಗೆ ಗೊತ್ತಿಲ್ರಿ, ಬ್ಯಾಂಕ್ನರ್ ಸುದ್ದಿ. ಬ್ಯಾಂಕ್ನರ್ ನಿಮ್ದು ಏನು ಕೇಳಿ ಹೇಳೋದೊಂದು ಮಾಡೋದೊಂದು. ಯಾಕೆ ಸುಮ್ಮನೆ ಅವ್ರಿಗೆ ರೊಕ್ಕ ಬಿಡ್ಬೇಕಂತ ನನಗೆ ಇಷ್ಟನೇ ಇಲ್ಲ ನೋಡ್ರಿ ಮಾವರ. ಬ್ಯಾಡ ಅಂದ್ರೆ ಬ್ಯಾಡ್ರಿ. ಯಾಕವಾ ಮಾವನ್ ಮಾತಿ ಮರ್ಯಾದಿಲ್ಲ ನಿನಗ? ಅಲ್ಲ ಇನ್ನ ಬಂದ್ 3 ದಿವಸ ಆಗಿಲ್ಲ, ಈಗ ನನಗ ಎದುರು ನಿಂತು ಇದನ್ನ ಮಾತಾಡ್ತೀಯ? ನಾ ಹೇಳ್ತಿಕ್ಕೆಲ್ಲ ಒಲ್ಲೆ ಅಂತೀಯ? ಯಾಕ ಹೆಂಗ್ ಕಾಣ್ತೈತಿ? ಏನಾ ಬಡವ್ರ ಮನೆಗಿದ್ರ ಅಂತ ಮಾಡ್ಕೊಂಬಂದು ಒಳ್ಳೇದಾಗಲಿ ಅಂದ್ರೆ ನಮ್ಗ ಎದುರು ಮಾತಾಡ್ತೀನಿ ನೀನು? ನೋಡು, ನಾವು ದೊಡ್ಡವರು ಏನ್ ನಿರ್ಧಾರ ತಗೋಬೇಕು ತಗೋಬಾರ್ದು ಅನ್ನೋದು ನಮಗ್ ಗೊತ್ತು. ಇದು ನಿನ್ನೊಬ್ಬಕ್ಕಿ ಸಲುವಾಗಲ್ಲ, ನಾಳೆ ನನ್ನ ಮಗುಗೂ ಹೆಲ್ಪ್ ಆಗುತ್ತಾ, ನಾಳೆ ನನ್ನ ಮಗುಗೂ ಒಳ್ಳೇದಾಗ್ಲಿ ನಾವು ಇಲ್ಲದ ಕಾಲಕ್ಕೆ ಅನ್ನೋದಕ್ಕೆ. ನೋಡು, ನಾ ಹೇಳಕತ್ತೀನಿ, ನಮ್ದು ಮಾಡ್ಸೀನಿ, ನನ್ನ ಹೆಂಡತಿದು ಮಾಡ್ಸೀನಿ, ನನ್ನ ಮಗಂದು ಮಾಡ್ಸೀನಿ, ಈಗ ನಿಂದು ಮಾಡ್ಸಕತ್ತೀನಿ. ಮನ್ಯಾಗ ನಮ್ ಮಾಡ್ಬೇಕು ಚಂದಾಗಿ, ನಾಳೆ ಅದರಿಂದ ಎಲ್ಲರಿಗೂ ಸಹಾಯ ಆಗ್ಲಿ ಅನ್ನೋ ಒಂದು ಉದ್ದೇಶ ನಂದು. ನೀ ಹೆಚ್ಚು ಕಮ್ಮಿ ಹರಡಕೋಬೇಡ. ಸುಮ್ಮನ ಈಗ ಬರ್ತಾನ ಬಡಬಡ ಎಲ್ಲ ಸಹಿ ಮಾಡಿಕೊಡು. ಕಟ್ಟತ್ ನಾನು, ನೀನೇನ್ ದುಡ್ಡು ಕಟ್ಬೇಕಾಗಿಲ್ಲ. ಏನೋ ಒಂದ್ ಮಂತ್ಲಿ ಕೊಳ್ಳೇದಾಗುತ್ತೆ ಅಂದ್ರೆ ಅಡ್ಡಗಲ್ ಹಾಕ್ತೀಯನ? ಹೌದ್ರಿ, ನಾನೇ ಯಾಕೆ ನೋಡತ್ತೀನಿ ಎಷ್ಟು ವಾಂಡದಳಿಕೆ, ಎಷ್ಟು ಎದುರು ಮಾತಾಡ್ತಾಳ, ಎಷ್ಟು ಸೊಕ್ಕು. ಈ 3 ಮಂದಿ ಸೋಸ್ತಿದ್ರೆ ಹಿಂಗಿದ್ದಿಲ್ ಬಿಡ್ರಿ. ಪಾಪ ನೆಲ ನೋಡಕತ್ತಿದ್ದು ಚೆಂಡ ಮ್ಯಾಕ್ ಎತ್ತಿದ್ದಿಲ್ಲ ನಮ್ಮ ಮುಂದೆ. ಈಕಿ ಮತ್ತೆ ಮ್ಯಾಗ್ ಎತ್ಕೊಂಡು ನೋಡೋದಲ್ಲ, ನಮ್ಮ ಎದುರು ನಿಂತ್ಕೊಂಡು ಇಷ್ಟು ಹೆಂಗ್ ಮಾತಾಡ್ತಾ. ಏನ ಕಲ್ತೈತೆ ಹುಡುಗಿ, ಕಲಿತೀನಿ ಅಂತೈತೆ, ಒಳ್ಳೇದಾಗ್ಲಿ ಬಿಡ ಅಂತ ನೀವಂತೀರಿ. ಈಕಿ ನೋಡ್ರಿ ಸೊಕ್ಕು. ಹೌದಪ್ಪ, ನಾನು ನೋಡಾಕತ್ತೀನಿ ಇಷ್ಟು ತಿಳಿಸಿ ಹೇಳಕತ್ತೀನಿ. ನೀನ್ ನೋಡಿದ್ರೆ ಅಲ್ಲವಾ ಹಿಂಗಾಗತ್ತ ಹಂಗಾಗತ್ತ ಅಂತೇಳಿ ಅಂದ್ರೆ ಒಂದು ಮಾತು ಮಾವು ಇಷ್ಟು ಮರ್ಯಾದೆ ಕೊಟ್ಟಿನ ಬಂದ್ 3 ದಿವಸ ಆಗಿಲ್ಲ. ಎದ ನಿಂತು ಮಾತಾಡ್ತಾಳ, ಮತ್ತೆ ಮಾತಿಗೆ ಮರ್ಯಾದೆ ಕೊಡೋದಿಲ್ಲ. ಇಲ್ಲಡ ನಾನು ಗಂಡ ಹೇಳ್ತೀನಿ, ಮಾವಂದು ಬಿಡು, ನಾನು ಹೇಳಕತ್ತೀನಿ ನೋಡು, ಸುಮ್ಮನೆ ಸಹಿ ಮಾಡು. ನಾಳೆ ನಮ್ಗೆ ಒಳ್ಳೇದಕ್ಕಂತ ನಮ್ಮ ಅಪ್ಪ ನಮ್ಮ ಕಷ್ಟಪಟ್ಟು ಇದು ಮಾಡಕತ್ತಾರ, ರೊಕ್ಕ ಅವ್ರ ತುಂಬ್ತಾರ. ನೀನೇನ್ ದುಡ್ಡು ತಂದು ಇದು ಮಾಡಲ್ಲ, ನಾನು ಏನ್ ದುಡ್ಡು ಕಟ್ಟೋದು ಬೇಕಿಲ್ಲ. ನಮ್ಮಪ್ಪ ಈಡೇಗಿ ಗಳಿಸಿರ್ತಾನ, ಅದ್ರ ತುಂಬ್ತಾನ. ನೀನ್ ಹೆಚ್ಚು ಏನು ಹರಡಕೋಬೇಡ. ನೋಡು, ನಮ್ಮ 3 ದಿವಸ ಮದುವೆ ಆಗಿ ನಿನ್ನ ನಡುವ ಸುಮ್ಮನೆ ಯಾಕೆ ಮನಸ್ತಾಪ ಮಾಡ್ಕೊಂಡು ಚಲೋ ಅಲ್ಲದು. ಚಂದಾಗಿ ಜೀವನ ಮಾಡೋಂಥದ್ದು ಹಿಂಗೆಲ್ಲ ಇದು ಮಾಡೋದು ಬೇಸಲ್ಲ. ಆಹ್ಯಾದಷ್ಟು ಕೇಳು, ಹೂವನ್ನು ಅಷ್ಟೇ ಎಲ್ಲ ಒಳ್ಳೇದಾಗತ್ತ. ಅಲ್ಲ ನೀವು ಒಂದು ಸಣ್ಣ ವಿಚಾರಕ್ಕೆ ಯಾಕೆ ಇಷ್ಟು ಸಿಟ್ಟಿಗೆ ಇರ್ತೀರಿ ಅಂತ ಗೊತ್ತಾಗಲಿಲ್ಲ. ಅಲ್ಲ ಇದ್ರ ಬಲವಂತ ಮಾಡೋ ಅವಶ್ಯಕತೆನೂ ಇಲ್ಲ. ಅದು ನನ್ನ ಹೆಸರಲ್ಲ ಅಂತ ನಿಮ್ಮ ಹೆಸರಲ್ಲ ಐತಲ್ಲ ಸಾಕ್ಬಿಡು ಅನ್ಕೋ ಬಿಟ್ಟಿದ್ರೆ ಆಗಿತ್ತು. ಇಷ್ಟು ಜುಲ್ಮೀರ್ ಮಾಡಿ LIC ಪಾಲಿಸಿ ಯಾಕೆ ಮಾಡತ್ತೀರ ನನಗೆ ಅರ್ಥ ಆಗೋಲ್ತು. ಹೋಲ್ಬಿಡ್ರಿ, ಇಷ್ಟು ಇದು ಮಾಡತ್ತೀರ ಅಂದ್ರೆ ನಾನು ಯಾಕೆ ಸುಮ್ಮನೆ ನಿಮ್ಮನ್ನ ಎದುರು ಹಾಕ್ಕೊಂಡು ನಿಮ್ಮ ಮನಸ್ಸಿನ ಮಾಡಿ ಇನ್ನೂ ಬಂದು 3 ದಿವಸ ಆಗಿಲ್ಲ, ಯಾಕೆ ನಿಮ್ಮ ಕೂಟ ಮನಸ್ತಾಪ ಮಾಡ್ಕೊಳ್ಳಿ. ಆತ್ ಬಿಡ್ರಿ, ಕರೆಸ್ರಿ, ಯಾರನ್ನ ಕರೆಸ್ತೀರಿ ಮಾಡಿಸ್ರಿ ಅಮ್ಮ. ಅವ್ರು ಏನು ತಗೋರಿ. ಬಾ ಎಷ್ಟು ಇದ್ದಾರೆ ಇವರು. ಆಕೆ ಅಷ್ಟು ಬ್ಯಾಡ ಅನ್ನೋ ಕಾಲೇನು ಇಷ್ಟು 3 ಮಂದಿ ಇಷ್ಟು ಸಿಟ್ಟಿಗೆಂದು ಇಷ್ಟು ನಮ್ಮನೆ ಪಾಲಿಸಿ ಮಾಡೋದು. ಅಲ್ಲ ಆಕೆಗೆ ಇಷ್ಟ ಇಲ್ಲ, ಆಕೆ ಹೆಸರಲ್ಲೇನೋ ಮಾಡ್ಸಕತ್ತಾರ. ನಾಮಿನಿ ಗಂಡನ ಹೆಸರು ಇಟ್ಟಾರ, ಗಂಡನ ಹೆಸರು ಪಾಲಿಸಿ ಮಾಡಿ ನಾಮಿನಿ ಏನು ಹೆಸರು ಇಟ್ಟಿದ್ರೆ ಬರ್ತಿತ್ತಲ್ಲ. ಯಾಕೆ ಇವ್ರು ಇದನ್ನೇ ಮಾಡಕತ್ತಾರ? ಇದ್ರಾಗ ನನಗೇನು ಅರ್ಥ ಆಗಲ್ಲ. ಆಯ್ತಾಯ್ತು, ಮಾಡ್ತೀನಿ ಇವ್ರನ್ನ. ಯಪ್ಪ ಈಗ ಹೆಂಗು ಹ್ಞೂ ಅಂದಾಳ, ಮತ್ತೆ ಮನಸ್ಸು ಚೇಂಜ್ ಮಾಡೋಕ್ಕಿಂತ ಮುಂಚೆಕ ಬಡ ಅದನ್ನ ಕಳಿಸಿ ಮಾಡಿಸ್ಬಿಡಪ್ಪ. ಹೌದ್ರಿ, ಫೋನ್ ಹಚ್ಚಿರತ್ತಿಗೆ ಬಡ ಬನ್ಸೈ ಮಾಡ್ಸ್ಕೊಂಡು ಹೋಗಲ್ನಾಕ. ಆಯ್ತು, ಎಷ್ಟು ಮಾಡ್ತೀನಿ ಈಗ, ಫೋನ್ ಹಚ್ತೀನಿ. ಬಿಡ್ಲ ಎಷ್ಟಿದ್ದಾಳ ಮಾಡಿದ ಬಿಡ್ಲ. ಈಕೆ 3 ಮಂದಿ ಇದ್ರು ಹಿಂಗಿದ್ದಿಲ್ ಬಿಡು. ಈಕಿ ಬಲು ಬೆರಿಕಿದ ಓದಿನನ್ನದು ಸೊಕ್ಕು ಹಮ್ಮು ನೆತ್ತಿಗೆರತಿಕಿಗೆ. ಈಕೆ ಸೊಕ್ಕು ಹಮ್ಮು ತಡಿ ಗೊತ್ತಾಗತ್ತ. LIC ಪಾಲಿಸಿ ಅದನ್ನ ಹಿಡಿಬೇಕು. ಮೇಡಮ್ ನೀವು ಹೇಳ್ದಂಗೆ ಬೇಡ ಅಂದೆ, ಅವರು ಭಾಳ ಸಿಟ್ಟಿಗೆದ್ರಿ ಮೇಡಮ್ ಅವರು. ನಾನಲ್ಲೇ ನಿಂತು ಕೇಳಿಸ್ಕೊಂಡು ಎಲ್ಲ ನೋಡಿದೆ. ಅದೇ ಈ ಪಾಲಿಸಿ ಹಿಂದನೇ ಏನೈತಿ, ಅದು ಯಾರದು ಪಾಲಿಸಿ ಮಾಡೋಕೆ ಬರ್ತಾನ ನೋಡೋಣ. ಅದನ್ನು ಹಿಡಿಬೇಕು. ಅದನ್ನು ಹಿಡಿದು ಈ ಹಿಂದನೂ 3 ಮಂದಿಗೆ ಎಷ್ಟು ಪಾಲಿಸಿ ಮಾಡಿದ್ರು, ಏನೇನು ಮಾಡಿದ್ರು, ಅದನ್ನು ತೊಗೊಂಡಾರ ರೊಕ್ಕನ ಏನಂತ ವಿಚಾರ ಮಾಡಬೇಕು. ಹೌದ್ರಿ ಮೇಡಮ್, ಬರ್ತಾನಂತ್ರಿ ಈಗ ಸಹಿ ಮಾಡಿಸ್ಕೊಳಕ್ಕೆ. ಬರಲಿ ನೋಡ್ತೀನಿ ಅದು ಯಾರಂತ ನಾನು ತನಿಖೆ ಮಾಡ್ತೀನಿ.
ಆಮೇಲೆ ಹಂಗೆ ಅದು ಬಂದಂದ್ರೆ ನಾವು ಒಂಚೂರು ಸ್ವಲ್ಪ ಹೊರಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಂದು ಆಫೀಸಿಗೆ ಹೋಗಿ ಅದು ಯಾರು ಏನು ಅದನ್ನ ಹಿನ್ನೆಲೆ ಏನು ಅಥವಾ ಎಲ್ ಐ ಸಿ ಪಾಲಿಸಿ ಮಾಡತ್ತೆ. ಆಮೇಲೆ ಈ ಹಿಂದೆ ಎಷ್ಟೆಷ್ಟು ಮಾಡ್ಸಾರ, ಎಷ್ಟು ರೊಕ್ಕ ಅಮೌಂಟ್ ಇವರಿಗೆ ಬಂದೈತಿ ಎಲ್ಲ ನಾನು ಸ್ವಲ್ಪ ತಿಳ್ಕೊಬೇಕಲ್ಲ. ನಾವು ಒಂಚೂರು ಹೋಗ್ಬೇಕಾಗತ್ತೆ. ನೀ ಹೆಂಗಂದ್ರೂ ಸ್ವಲ್ಪ ಮ್ಯಾನೇಜ್ ಮಾಡ್ತೀಯಾ ಇಲ್ಲಿ? ಹೌದಾ ಮೇಡಮ್, ಅವ್ರಿಗೆ ಹೇಳೋದಕ್ಕಷ್ಟು ಏನು ಎಲ್ಲಿ ಹೋದ್ರು ಏನಂತ ಮತ್ತೆ ಕೇಳಿದ್ರೆ ಗೊತ್ತಿಲ್ಲ, ಊರಾಗ ಇಲ್ಲ ಹೆಂಗೆ ಹೋಗೋಣ ಹಂಗೆ ಅಂತ ಏನಾರ ಅಂದ್ರೆ ಏನು ಮಾಡಿದ್ರಿ ಮೇಡಮ್? ನೀ ಹೇಳೋದು ಸರಿ ಐತಿ. ಸರಿ, ಒಂದು ಕೆಲಸ ಮಾಡೋಣ, ನಾನು ಫೋನ್ ಮಾಡ್ತೀನಿ ನಮ್ಮ ಆಫೀಸರ್ಸ್ ಇಲ್ಲಿ ಬಾ ಅಂತಂದೆಲ್ಲ ನಾನು ಅವರಿಗೆಲ್ಲ ಕ್ಲೂ ಕೊಡ್ತೀನಿ. ಇಲ್ಲಿಗೆಲ್ಲ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಅಷ್ಟು ಮ್ಯಾನೇಜ್ ಮಾಡಿ ಸಾಕು. ಯಾಕಂದರೆ ನಾನು ಇಲ್ಲೇ ಕರೆಸ್ಕೊಂಡು ಅದು ಯಾರು ಏನಂತಂದು ಅವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಕಳಿಸಿ ನಾನೆಲ್ಲ ಇಲ್ಲಿಂದಾನೇ ನಾನು ತನಿಖೆ ಮಾಡ್ತೀನಿ. ಒಂಚೂರು ನಾನು ದೇವಸ್ಥಾನಕ್ಕೆ ಹೋಗಿನಿ ಅಂತ ಅಷ್ಟ ಮಾಡೋಕ್ಕೆ ಆಗುತ್ತಲ್ಲ? ಹಾಂ ಮೇಡಮ್, ದೇವಸ್ಥಾನಕ್ಕೆ ಅಂದರೆ ಎಲ್ಲರೂ ಸುಮ್ಮನೆ ಇರ್ತಾರೆ, ಏನೂ ಅಷ್ಟು ತಲೆ ಕೆಡ್ಸ್ಕೊಳಂಗಿಲ್ಲ. ಹಂಗೆ ಹೇಳ್ತೀನಿ ತೊಗೊಳ್ಬೇಕಿದ್ರೆ. ಸರಿ. ಆಮೇಲೆ ಮೊದಲೇದಕ್ಕೆ ನಿಮ್ಮ ಅಕ್ಕ ಫಸ್ಟು ಆಕಿ ಆರಾಮಿಲ್ಲ ಅಂದಿದ್ಲಲ್ಲ, ಅವ್ರು ರಿಪೋರ್ಟು ಅದವನ ಅಂತ ಒಂದು ಮಾತು ಸುಮ್ಮನೆ ಕೇಳು ನಿನ್ನ ಗಂಡನ, ಏನಾಗಿತ್ತು ಏನಂತ. ಅವಾಗ ಅವರು ಏನು ವರ್ತನೆ ಅಂತ ಸ್ವಲ್ಪ ನನಗೆ ಹೇಳು. ಆಮೇಲೆ ಎರಡನೇದಕ್ಕೆ ಕಾಲು ಜಾರಿ ಬಿದ್ದಾಳ ಅಂದ್ರಲ್ಲ, ಎಲ್ಲಿ ಬಿದ್ದಾಳ ಹೆಂಗೆ ಅಂತ ಒಂದು ಮಾತು ಕೇಳ್ಕೊ. ಇದೆಲ್ಲ ನಿನಗೆ ಯಾಕಂದ್ರೆ ಸುಮ್ಮನೆ ರೀ ಎಲ್ಲರೂ ಹಂಗಂತಲ್ಲ, ಏನಾಯ್ತು ನಾನು ಸ್ವಲ್ಪ ಸೂಕ್ಷ್ಮಿಗೆ ಎಚ್ಚರಿಕೆ ಇರಬೇಕಲ್ಲ, ಎಲ್ಲಿ ಜಾರೋದು ಬರೋದು ಗೊತ್ತಾಗುತ್ತಾ ಅಂತ ಒಂಚೂರು ನೋಡು ನನ್ನ ಕಡೆಯಿಂದ. ಯಾಕಂದರೆ ಇದು ಡೈರೆಕ್ಟ್ ನಾ ಕೇಳೋಕ್ಕಾಗಲ್ಲ, ನೀ ಸುಮ್ಮನೆ ಕೇಳು ಅದೇನಂತ ನಂಗೆ ಹೇಳು. ಆಯ್ತು ರೀ ಮೇಡಮ್, ಕೊನೆಗದ ರೀ ಇವಾಗ ಸುಮ್ಮನೆ ಮಾತಾಡಿದಂಗೆ ಮಾಡಿ ಕೇಳ್ಕೊಂತಾರೆ ರೀ. ಸರಿ, ಅಷ್ಟೇ ಮಾಡಿ ರೀ. ರೀ ಯಾಕ್ರಿ ಸಿಟ್ಟಾದ್ರಾ? ಮತ್ತೆ ಅಲ್ಲ, ನಾನು ನೀನು ಗಂಡ ಎಂತಿರ್ಬೋದು, ನಮ್ಮ ನಡುವೆ ಏನೇ ಇರಲಿ, ಅಪ್ಪ ಅವನ ಮುಂದೆ ಎದುರು ನಿಂತು ಮಾತಾಡ್ದಲ್ಲ ಒಂಚೂರು ನಂಗೆ ಸಿಟ್ಟು ಬಂತಪ್ಪ. ಇನ್ನೊಮ್ಮೆ ಹಂಗೆ ಅಪ್ಪ ಹೋಗ ಎದುರು ಮಾತಾಡಕ್ಕೆ ಹೋಗ್ಬೇಡ ನೋಡು, ನನಗಿದೆಲ್ಲ ಇಷ್ಟ ಆಗಂಗಿಲ್ಲ. ಸರಿ ಬಿಡ್ರಿ, ನಾನೇನೋ ಒಳ್ಳೇದೇ ಹೇಳದೆ ತಿಳ್ಕೊತಾರಂತ ಅದು ನಿಮಗೆ ಇಷ್ಟು ಸಿಟ್ಟು ಬಂತಂದ್ರೆ ಇನ್ನು ಮುಂದೆ ಆ ವಿಚಾರ ಮಾತಾಡಲ್ ಬಿಡ್ರಿ. ಇವಾಗಾದರೂ ಆಯಿತಾ, ಇವಾಗಾದರೂ ನಾನು ಸಿಟ್ಟು ಕಮ್ಮಿ ಮಾಡಿಕೊಂಡು ನನ್ನ ಬಗ್ಗೆ ಹಾಗೆಲ್ಲ ತಿಳ್ಕೊಬೇಡ್ರಿ. ಒಳ್ಳೇದೇ ಹೇಳಿದ್ದೆ ಅಷ್ಟೇ ನಾನು. ನೋಡು, ನೀವು ಒಳ್ಳೇದು ಹೇಳಿದೆ ಕೆಟ್ಟದ್ದು ಹೇಳು, ಅಪ್ಪ ಅಂತ ತಿಳಿದು ಮಾಡತ್ತಾನಂದ್ರೆ ನಮ್ಗೆ ಯಾಕೆ ಅದೆಲ್ಲ ಹುಚ್ಚಾಬರಿ ವಿಚಾರ ಮಾಡೋದು? ಅನ್ಬೇಕು ಅಷ್ಟ. ಏನು ಇನ್ಮೇಲೆ ನಮ್ಮ ಅಪ್ಪ ಏನೇ ಹೇಳಿದ್ರು ಅನ್ನ ಮಾತು ಅಂತ ಹೇಳಕತ್ತೀನಲ್ಲ ಅವಾಗಿಂದ ಮತ್ತೆ ಒಳ್ಳೆ ಅದನ್ನೇ ಮಾತಾಡ್ತೀರಿ. ಹೋಲ್ ಬಿಡ್ರಿ, ನಿಮಗೆ ನಿಜವಾಗೂ ನನ್ನ ಮೇಲೆ ಪ್ರೀತಿ ಐತೆ ಕರೆ ಹೇಳ್ರಿ. ನಿಜವಾಗೂ ಪ್ರೀತಿ ಐತಿ. ಎಷ್ಟು ಚಂದೊಳ್ಳೆ ಚೆಲುವಿ ನಾನು ಹೇಳ್ತಿದ್ದಾಳ, ನಾನು ನಿಮ್ಮ ಪ್ರೀತಿ ಇಲ್ದಂಗೆ ಇರ್ತೇನೇನು? ಹಂಗಲ್ಲ, ಫಸ್ಟ್ನೇ ಹೆಂಡತಿ ಚಂದಿದ್ಲಂತ, ಎರಡನೇ ಹೆಂಡತಿನೂ ಚಂದಿದ್ಲಂತ, ಮೂರನೇ ಹೆಂಡತಿ ಇನ್ನೂ ಚಂದಿದ್ಲಂತ. ಅಲ್ಲ, ಇನ್ನೂ ಅವ್ರು ನಿಮ್ಮ ಮನಸ್ಸಿನಾಗಿದ್ದು ನಾನು ಅವ್ರಿಗಿಂತ ಏನು ಚಂದ ಇರೋಕ್ಕಿಲ್ಲ, ಅದಕ್ಕೇನಾರ ನನ್ನ ಇಷ್ಟ ಇಲ್ಲದ ಹಂಗೆ ಸುಮ್ಮನೆ ಏನೋ ಮಾಡ್ಕೊಂಡು ಇದನ್ನು ಮಾಡಕತ್ತೀರ ಏನ? ಇಲ್ಲಪ್ಪ, ಯಾಕ ನಿನಗೆ ಯಾಕಿಂತ ಬಂದು ತಲೆಗೆ ಇವತ್ತು? ನೀವು ಅತ್ತಿ ಮಾವ ಏನೋ ಸಿಟ್ಟಿಗೆದ್ರು ಸರಿ, ನೀವು ಅವ್ರ ಕೂಡ ನನಗೆ ಆನಂದ ಸಿಟ್ಟಿಗೆದ್ದು ಇದು ಮಾಡಿದ್ರಲ್ಲ, ನನಗೆ ಹಂಗೆ ಅನ್ನಿಸ್ತು. ಕರೆ ಹೇಳ್ರಿ, ನಿಮಗೆ ನನ್ನ ಮೇಲೆ ಪ್ರೀತಿ ಐತೋ ಇಲ್ಲ? ಹಂಗೆ ಏನಿಲ್ಲ, ನಿಮ್ಮ ಮೇಲೆ ನಿಜವಾಗೂ ಪ್ರೀತಿ ಐತೆ. ಹಂಗೆ ಅವತ್ತು ಗಂಡು ಮಕ್ಕಳನ್ನ ನೋಡ್ಸಿಟ್ಟು ಬರುತ್ತೆ ಆಟ. ಸುಮ್ಮನೆ ಅಪ್ಪ ಅವ್ನ ಮುಂದನೂ ಡೌ ಮಾಡಿದೆ, ಇಲ್ಲಾಂದ್ರೆ ಅವ್ರಿಗೆ ಬೇಜಾರಾಗುತ್ತಲ್ಲ ಅದಕ್ಕೆ. ಹೌದಾ, ನಾ ಎಲ್ಲೇ ಕರೆನ ಅನ್ಕೊಂಡ್ಬಿಟ್ಟಿದ್ದೆ. ಎಲ್ಲೇ ನೀವು 3 ಮಂದಿ ನಿಮ್ಮ ಹೆಂಡ್ರಿನ ಮನಸ್ಸಿನಾಗ ಅದಾರ, ನನ್ನ ಮ್ಯಾಗ ಇಷ್ಟನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ರಿ, ನಿಮ್ಮ ಮೊದಲೇ ಹೆಂಡತಿ ಅದೇನು ಜಡ್ ಬಂತು ಎದಕ್ಕೆ ಸತ್ಲ್ರಿ? ಅಲ್ಲ, ಅದೆಂತ ಜಡ್ಡಿತ್ತು, ಒಮ್ಮಿದ ಮಕ್ಳು ಸಾಯ ಅಂತಂದು ಅವ್ರು ಏನು ಮೋಸ ಮಾಡಿ ನಿಮಗೆ ಮದುವೆ ಮಾಡಿದ್ರು? ಅಲ್ಲ, ಜಡ್ಡಿದ್ದವ್ರು ಯಾರ ಮದುವೆ ಮಾಡೋದು ತಪ್ಪಲ್ಲ ಅಂದ್ರೆ ಅವ್ರದ್ದು, ಅವ್ರ ತೋರ್ಮನೆಯವ್ರದ್ದು. ಅವ್ರು ನೋಡ್ರಿ ಹೆಂಗೆ ಒಟ್ಟು ಖರ್ಚಾದ್ರೆ ಸಾಕು ಮಗಳು ಅವ್ರ ಗಣಮನ ತೋರಿಸ್ಕೊಂತಾರ ಬಿಡು, ಹೆಂಗೆ ಇದ್ದಂತ ಅಂತೇಳಿ ಕೊಟ್ಬಿಟ್ರೆ ಅನ್ಸುತ್ತೆ. ಹೌದಿಲ್ರಿ? ಅವ್ರು ರಿಪೋರ್ಟ್ ಎಲ್ಲ ತೋರಿಸಕ್ಕೆ ಏನು ಜಡ್ ಬಂದವ ಅಂತಂದು ನಾನು ನೋಡ್ತೀನಿ, ಗೊತ್ತಾಗತ್ತೆ. ನಮಗೆ ಮೋಸ ಮಾಡ್ಯಾರ ನೋಡ್ರಿ ಅವರು. ಯಾಕ್ರಿ? ಅಯ್ಯೋ, ಅದು ಯಾಕಿಲ್ಲ, ನೀನು ರಿಪೋರ್ಟ್ ಅಂತ ಕೇಳಿದಲ್ಲ, ಅವನ್ನೆಲ್ಲ ಎಲ್ಲಿಟ್ಟಿದ್ದೀನ ನೆನಪ ಬರೋತು. ಅಪ್ಪ ಮೊನ್ನೆ ಅವತ್ತು ಸಿಟ್ಟಿಗೆದ್ದು ರಿಪೋರ್ಟು ಅವನ್ನೆಲ್ಲ ತೊಗೊಂಡು ಮೊದಲು ಮನೆ ಬಿಟ್ಟು ಹೊರಗೆ ಹಾಕೋನ. ಅವ್ರು ಮೋಸ ಮಾಡ್ಯಾರ, ಆಕಿ ರಿಪೋರ್ಟು ಆಕಿ ಏನಿಲ್ಲ ಎಲ್ಲ ಆಕಿ ಜೊತೆಗೆ ಕಳಿಸ್ರ ಸುಡುಗಾಡಿಗೆ ಅಂತೇಳಿ ಅವನೇನು ಕಳಿಸಿನೋ ಒಗದ್ನೋ ಸುಟ್ಟನೋ ಗೊತ್ತಿಲ್ಲ, ಒಟ್ಟ ಸತ್ ಮೇಲೆ ಮನೆ ಸ್ವಚ್ಛ ಮಾಡ್ತಾರಲ್ಲ ಅವನ್ನೆಲ್ಲ ಆಕಿ ಏನೇನೋ ಒಂದು ಆಕಿ ನೆನಪಿಗೆ ಇರಬಾರ್ದು ಅಂತಂದು ಕಳಿಸ್ಬಿಟ್ಟ. ನಮ್ಮ ಅಪ್ಪ ಸಿಟ್ಟಿಗೆದ್ಬಿಟ್ಟ, ಯಾಕಂದ್ರೆ ಮೋಸ ಅಲ್ಲೂ ಮಾಡಿ ಅವ್ರು ನಮ್ಗೆ ಮದುವೆ ಮಾಡಿದೆ. ಹಾಗಾಗಿ ಇಲ್ಲ, ಏನಿಲ್ಲ, ಆಕಿಗೆ ಜಡ್ಡು ಸಾಯಂಕಾಲ ಬಂದಿತ್ತು, ನಿನ್ನ ಗೊತ್ತಿಲ್ಲದು. ಓ ಹೌದಾ, ನೋಡ್ರಿ ನಿಮಗೆ ಮೋಸ ಮಾಡಿಬಿಟ್ರು. ಆಮೇಲೆ ಇವ್ದು ಎರಡನೇ ಅಕ್ಕ ಕಾಲು ಜಾರಿ ಎಲ್ಲಿ ಬಿದ್ದಿಲ್ರಿ? ಒಂಚೂರು ಹೇಳ್ರಿಪ್ಪ ನನಗೂ ಒಟ್ಟು, ಯಾಕಂದ್ರೆ ನಾನು ಹಂಗೆ ದಡ ಗುಂಬುಷನಿಗತ್ತೆ ಅಡ್ಡಾಡ್ತಿರ್ತೀನಿ. ಕಾಲು ಜಾಗ ಯಾವ್ದಂಗೆ ಗೊತ್ತಾರ ಅಲ್ಲಿ ಒಟ್ಟು ಹುಷಾರಾಗಿರೋ ನಾನು ಅಡ್ಡಾಡ್ತೀನಿ. ಇಲ್ಲ ನಾನು ಜಾರಿ ಬಿದ್ದುಬಿಟ್ರೆ ನನಗೆ ಯಾಕೋ ಅಂಜಿಕೆ ಬರುತ್ರಿಪ್ಪ. ಎಲ್ಲಿ ಹೇಳ್ರಿ? ಅದು ಹಿತ್ತಲ್ಲಾಗಿರ್ಬೇಕು ಅನ್ಸುತ್ತೆ, ಹಿತ್ಲ ಕಡೆ ಅಲ್ಲಲ್ಲ, ಮುಂಚೆ ಕಡೆ ಪಾಡಿಂಗ್ ಇದಾವಲ್ಲ, ಅಲ್ಲಿ ಬಾಗ್ಲ ತೊಳೋದು ನೀರು ಬಿದ್ದದಂತ, ಅಲ್ಲಿ ಜಾರಿದ್ಲಂತ, ಅದಕ್ಕೆ. ಮತ್ತೆ ಅತ್ತೆಯರು ಹಿತ್ಲ ಬಾಗಲ್ ಕಡೆ ನೀರು ಭಾಳ ಸಿಡ್ಕೊಂಬರೋ ಮುಂದೆ ಕಾಲು ಜಾರಿ ಬಿದ್ಲು ಅಂದ್ರಲ್ಲ? ಹಾಂ ಹೌದೌದು, ಹಿತ್ಲ ಕಡೆ. ಅಲ್ಲ ರೀ, ಗಂಡ ನಿಮಗೆ ಹೆಂಡತಿ ಎಲ್ಲಿ ಕಾಲು ಜಾರಿ ಬಿದ್ದ ಅಂತ ಗೊತ್ತಿಲ್ಲ ಅಂದ್ರೆ ಹೆಂಗಿದೆ? ಅಲ್ಲ ನೀವು ನೋಡ್ಲಿಲ್ಲ ಜಾರಿ ಬಿದ್ದಾಗ ಅಲ್ಲೇ ಇದ್ರಂತ? ಹಾಂ ಇದ್ದೆ, ಆ ಗಡಿಬಿಡಿಗೆ ಎಲ್ಲಿ ಅಂತ ನೆನಪಾಗ್ಲಿಲ್ಲಲ್ಲೇ, ಅವು ಗೊತ್ತಿರುತ್ತೆ. ಅದ ಹಿತ್ಲ ಅನ್ಲಲ್ಲ, ಅದೇ ಇರ್ಬೇಕು. ಹೌದಾ, ನೋಡ್ರಿ ಪಾಪ ಇಬ್ಬರದ್ದು ಹಂಗಾತು. ಮೂರನೇದಕ್ಕೆ ಅಕ್ಕಂತೂ ಪಾಪ ನೀರು ಭಾವಿಸಿದಕ್ಕೂ ಯಾಕೆ ಹಂಗಾತಂತ. ಅಲ್ರಿ, ನಾನು ಇಷ್ಟು ದಿವಸ 3 ದಿವಸ 4 ದಿವಸ ಬಂದಾಗಲೇ ನಾನು ಭಾಗ ನೀರು ಸೇರ್ತೀನಪ್ಪ, ಏನು ಕಾಲು ಏನು ಜಾರಲ್ಲ, ಆಮೇಲೆ ಏನಿಲ್ಲ ಬಿಡ್ರಿ. ಅದ್ಯಾಕೆ ಆಕಿ ಹೆಂಗೆ ಕಾಲು ಜಾರಿ ಬಿದ್ಲ ಏನ?
ಥೋ ಈಗೇನೀಗ ಇಲ್ಲಬಾರ್ದು ಹಿಂದಿನ ಹೆಂಡ್ರನ್ನ ನೆನೆಸ್ಕೊಂಡು ನಿನ್ನ ಮ್ಯಾಗ ಪ್ರೀತಿ ದಿನ ಅಂತ ಹೇಳತ್ತಿನಿಲ್ಲ ಅವ್ರು ನೆನೆಸ್ತಾನೆ ಮೂಡು ಹಾಳು ಮಾಡ್ಬೇಡ ಹೆಂಗ ಒಂದು ಸತ್ರು ಅಂತ ತೊಗೊಂಡು ಏನು ಬೆಂಕಿ ಹಚ್ತಿದ್ ಈಗ ನಾನು ನೀವು ಚಂದಿದ್ವಿಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ಬಿಟ್ಟು ಮತ್ತೆ ಒಳ್ಳೆ ತಿರ್ಗಪ್ರಿಗೆ ಅದನ್ನ ನೋಡೋ ಇವತ್ತ ಕಡೆ ಇದ್ದ ಒಳ್ಳೆ ಬೆಳ ಹಿಂದಿನ ನಿಂತಿದ್ದು ಅವ್ರದ್ದು ಇವ್ರದ್ದು ಎತ್ತಕೊಬಿಟ್ಟು ನೋಡಂಗ ಆತು ಬಿಡ್ರಿ ಈಗ ನೀವು ಹಂಗೆ ಯಾಕೆ ಸಿಟ್ಟಿಗೆ ಅದಾತ್ತೀರಿ? ಮತ್ತೆ ಮರಿಬೇಕಂತದನ್ನ ಒಳ್ಳೆ ಬೆಳೆ ನೆನಪಿಸಿದ್ರೆ ಯಾರಿಗಾದ್ರೂ ಸಿಟ್ಟು ಬರುತ್ತಿಲ್ಲ ನೋಡು ನಾನು ಅದನ್ನ ಒಂದು ಕೆಟ್ಟ ಕನಸು ಅಂತ ಮರೆಯಕ್ಕೆ ಪ್ರಯತ್ನ ಪಟ್ಟಿನಿ ಮರ್ತ್ಬಿಟ್ಟಿನಿ ಈಗ ನೀನು ಕೂಡ ಚೆಂದ ಜೀವನ ಮಾಡ್ಬೇಕಂತ ನಿರ್ಧಾರ ಮಾಡಿದ್ನಿ ನೋಡು ಮತ್ತೆ ನೀನು ಕೂಡ ಜೀವನ ಮಾಡ್ಬೇಕಂದ್ರೆ ಅವ್ನು ಮರಿಬೇಕಾಗತ್ತೆ ನೀವು ಒಳ್ಳೆ ಬೆಳೆ ಇದನ್ನ ನೆನಪಿಸಿದಂದ್ರೆ ಮತ್ತೆ ಆಗಂಗ ನೋಡು. ಅಯ್ಯೋ ಇಲ್ಲ ಬ್ಯಾಡ್ರಿ ಅಂತವೇನು ತಲೆ ಕೆಡ್ಸ್ಕೊಬೇಡ್ರಿ ಬೇಡ ಮರ್ತೋಗ್ಬಿಡಣ. ಈಗ ನಾನು ನೀವು ಚಂದ ಜೀವನ ಮಾಡೋಣ ತಪ್ಪಾತ್ರಿ ಇನ್ನೇನು ನೆನಪೇ ಮಾಡಂಗಿಲ್ಲ ಆಯ್ತಾ? ಸರಿ ಹಿಂಗ ಇರ್ಬೇಕಾ?